ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರವೇ ಲಿಂಗವೆಂದರಿದ ಬಸವಣ್ಣನು. ಮನದಲ್ಲಿ ಬೆಳಗುತ್ತಿಪ್ಪ ಅರಿವೇ ಜಂಗಮವೆಂದರಿದ ಬಸವಣ್ಣನು. ಈ ಎರಡರ ಸಂಘವೇ ತಾನೆಂದರಿದನು ಬಸವಣ್ಣನು. ಮಾಡುವ ದಾಸೋಹವೇ ಲಿಂಗ ಜಂಗಮವೆಂದರಿದ ಬಸವಣ್ಣನು. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಈ ನಿಲವನ್ನರಿಯಬೇಕು ಕೇಳ ಚಂದಯ್ಯ. ಶೂನ್ಯ ಸಂಪಾದನೆಯ ಅನೇಕ ಪ್ರಸಂಗಗಳಲ್ಲಿ ಚಂದಯ್ಯನ ಪ್ರಸಂಗವೂ ಒಂದು. ಚಂದಯ್ಯ ಅನ್ನುವಂತಹ ಒಬ್ಬ ಹಗ್ಗ ಹೊಸೆಯುವ ಕಾಯಕ ಮಾಡ್ತಕ್ಕಂಥವನು. ನುಲಿಯ ಚಂದಯ್ಯ ಅಂತಾನೆ ಅನ್ವರ್ತಕ ನಾಮ. ನುಲಿ ಅಂದ್ರೆ ಹಗ್ಗ ತಯಾರು ಮಾಡೋ. ಒಂದ್ ದಿವಸ ಆ ಹಗ್ಗ ತಯಾರು ಮಾಡೋದಕ್ಕೆ ಹಿಂದಿನ ಕಾಲದಲ್ಲಿ ಈ ಕೆರೆಯಲ್ಲಿ ಒಂಥರ ಹುಲ್ಲು ಸಿಕ್ತಿತ್ತು. ಹೊಡೆ ಹುಲ್ಲು ಅಂತ ಹೇಳ್ತಾರೆ, ಆಪು ಅಂತ ಹೇಳ್ತಾರೆ. ನಾವೆಲ್ಲ ಚಿಕ್ಕವರಿದ್ದಾಗ ಆಪು ಅಂತ ನಿಂತಿದ್ರು. ಗಟ್ಟಿ ಇರ್ತಿತ್ತು, ಬಹಳ ಉದ್ದನೂ ಇರ್ತಿತ್ತು. ಹಗ್ಗ ಹೊಸಿತಿದ್ರು ಅದರಲ್ಲಿ, ಬಹಳ ಗಟ್ಟಿ ಆಗ್ತಿತ್ತು ಅಂತ ಕೇಳಿದೀವಿ. ಅದನ್ನ ತಯಾರು ಮಾಡ್ತಿದ್ದ ಅವನು. ಆ ಸಂದರ್ಭದಲ್ಲಿ ಲಿಂಗ ಬಿದ್ದೋಗ್ಬಿಡುತ್ತೆ. ಇವನ ಹಠ ಏನು ಅಂತಂದ್ರೆ, ನಾನು ಲಿಂಗ ಧರಿಸಲ್ಲ, ಲಿಂಗ ಬೀಳ್ಬಾರ್ದಾಗಿತ್ತು. ಯಾಕೆ ಜಗತ್ತನ್ನೇ ರಕ್ಷಣೆ ಮಾಡ್ತಕ್ಕಂಥ ಲಿಂಗ ನನ್ನ ಕಾಯಕದ ಸಂದರ್ಭದಲ್ಲಿ ಯಾಕೆ ಬಿದ್ದೋಗ್ಬೇಕದು ಅಂತ ಅವಂದು. ಅದಕ್ಕೆ ಲಿಂಗಕ್ಕಿಂತ ನನಗೆ ಜಂಗಮನೇ ಶ್ರೇಷ್ಠ. ನಾನು ಕಾಯಕ ಮಾಡ್ತೀನಿ, ಸಮಾಜ ಸೇವೆ ಮಾಡ್ತೀನಿ, ನಾನು ಜಂಗಮದ ಪಾದ ಹಿಡಿದು ಬದುಕ್ತೀನಿ, ಲಿಂಗ ಧರಿಸಲ್ಲ ಅಂತ ಹೊರಟ್ಬಿಡ್ತಾನೆ. ಆ ಲಿಂಗ ಮನುಷ್ಯನ ರೂಪ ತಾಳಿ ಬಂತು ಅಂತ ಕತೆ ಕಟ್ಟಿದ್ದಾರೆ. ಇರ್ಬೋದು ಅಥವಾ ಇರ್ಲಿಕ್ಕಿಲ್ಲ, ಗೊತ್ತಿಲ್ಲ ನನಗೆ. ಅದನ್ನ ಈ ಪವಾಡಗಳನ್ನು ಹೀಗೆ ಆಗಿದೆ ಅಥವಾ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಶರಣರ ಶಕ್ತಿ ಉಪಮಾತೀತವಾದಂತಹದ್ದು. ಆ ಸಂದರ್ಭದಲ್ಲಿ ಲಿಂಗಕ್ಕೆ ಮಡಿವಾಳ ಮಾಚಿದೇವರು ಲಿಂಗದ ಪರವಾಗಿ, ಲಿಂಗ ಧರಿಸ್ಕೊ ನೀನು, ಲಿಂಗ ಬಿಡಬಾರ್ದು, ಅವರಿಬ್ರಿಗೂ ಸಂವಾದ ಆಗುತ್ತೆ. ಮುಂದೆ ಆಯ್ತು, ಮಡಿವಾಳ ಮಾಚಿದೇವರು ಹೇಳಿದಾರೆ, ನೀನ್ ಕಾಯಕ ಮಾಡು ಮೊದ್ಲಂಗಾದ್ರೆ. ಏನ ಮನುಷ್ಯ ರೂಪ ತಾಳು ಬಂದಿತ್ತಲ್ಲ ಇಷ್ಟಲಿಂಗ, ಕಾಯಕ ಮಾಡು, ಕಾಯಕ ಮಾಡಿದ್ಮೇಲೆ ನೀನು ನೋಡೋಣ, ಆಮೇಲೆ ವಿಚಾರ ಮಾಡೋಣ ಅಂತೇಳಿ ಹಗ್ಗ ಹೊಸದು ಮಾರ್ಕೊಂಬ ಅಂತ ಕಳಿಸ್ತಾನಂತ. ಮಾರ್ಕೊಂಡ್ ಬಾ ಅಂತ ಕಳಿಸ್ದಾಗ ಆ ಲಿಂಗ ಸೀದಾ ಬಸವಣ್ಣನ ಮನೆಗೆ ಹೋಗ್ಬೇಕಾ. ಬಸವಣ್ಣವ್ರ ಹಗ್ಗ ತಗೊಳ್ತಾರೆ, ಜಾಸ್ತಿ ದುಡ್ಡು ಕೊಟ್ಬಿಡ್ತಾರೆ. ಅದಕ್ಕೆ ಏನ್ ಕೊಡ್ಬೇಕಾಗಿತ್ತು ಆಗಿನ ಕಾಲಕ್ಕೆ, ಅದಕ್ಕಿಂತ ಹೆಚ್ಚಿನ ಹೊನ್ನು ಕೊಟ್ಟು ಕಳಿಸ್ಬಿಡ್ತಾರೆ. ಲಿಂಗಯ್ಯ ತಗೊಂಬಂದ್ಬಿಡ್ತಾನೆ. ಮತ್ ಚಂದಯ್ಯ ಜಗಳ ತೆಗಿತಾನೆ, ನೀನು ಆಸೆಗೆ ಬಿದ್ದಿದೀಯಾ, ಬೇಡ ಹೋಗಿ ನಾನು ಧರಿಸಲ್ಲ ಅಂತ. ಆಮೇಲೆ ಅದು ಶೂನ್ಯ ಅನುಭವ ಮಂಟಪಕ್ಕೆ ಬರುತ್ತೆ ಆ ಜಗಳ. ಮತ್ತೆ ಪ್ರಭುದೇವರು ಮತ್ತು ಚನ್ನಬಸವಣ್ಣವರು ಸಮಾಧಾನ ಮಾಡಿ ಚಂದ ಲಿಂಗ ಕಟ್ಟುವ ಹಾಗೆ ಮಾಡ್ತಾರೆ. ಇಲ್ಲಿ ಶೂನ್ಯ ಸಂಪಾದನೆಕಾರರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಆಸೆ ಅನ್ನುವಂಥದ್ದು ಯಾವ ರೂಪದಲ್ಲಿ ಹೋದ್ರೂ ತಪ್ಪು, ಆಸೆಯಿಂದ ಶಾಂತಿ ಸಿಕ್ಕಲ್ಲ ಅನ್ನುವಂತಹ ಮಾತನ್ನೇ ಹೇಳ್ತಾ ಇದ್ದಾರೆ. ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರವೇ ಲಿಂಗವೆಂದರಿದ ಬಸವಣ್ಣನು. ಇಲ್ಲಿ ಈ ಸಂದರ್ಭದಲ್ಲಿ ಚಂದಯ್ಯಂಗೆ ಅಲ್ಲಮ ಪ್ರಭುದೇವರು ತಿಳುವಳಿಕೆ ಹೇಳಿರ್ತಕ್ಕಂಥ ಒಂದು ವಚನ ಇದು. ಈಗ ಹೇಳಿದ್ ನಾನು, ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರವೇ ಲಿಂಗವೆಂದರಿದ ಬಸವಣ್ಣನು, ಮನದಲ್ಲಿ ಬೆಳಗುತ್ತಿಪ್ಪ ಅರಿವೇ ಜಂಗಮವೆಂದರಿದ ಬಸವಣ್ಣನು. ಈ ಎರಡರ ಸಂಘವೇ ತಾನೆಂದರಿದನು ಬಸವಣ್ಣನು. ಮಾಡುವ ದಾಸೋಹವೇ ಲಿಂಗ ಜಂಗಮವೆಂದರಿದ ಬಸವಣ್ಣನು. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಈ ನಿಲವನ್ನರಿಯಬೇಕು ಕೇಳ ಚಂದಯ್ಯ. ನೋಡಪ್ಪ, ಇಷ್ಟಲಿಂಗ ಬಿತ್ತು ಅಂತೇಳಿ ನೀನು ಲಿಂಗವೇ ನನ್ನಿಂದ ಹೊರಟೋಯ್ತು ಅಂತ ಅನ್ಕೋಬೇಡ, ಹಂಗಾಗಲ್ಲ. ಯಾಕಂದ್ರೆ ಪ್ರಾಣಲಿಂಗ ಎಂದು ಬೀಳಕ್ ಸಾಧ್ಯವಿಲ್ಲ. ಮತ್ತೆ ಬಸವಣ್ಣ ಇಷ್ಟಲಿಂಗವನ್ನ ಕೊಟ್ಟಿರೋದು ಆಚಾರವನ್ನ ಅರಿಯೋದಕ್ಕೋಸ್ಕರವಾಗಿ. ಆ ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರವೇ ಲಿಂಗ ಅಂತ ತಿಳ್ಕೊ. ನೀನು ಲಿಂಗ ಬಿದ್ದೋಯ್ತು ಅಂತ ಯಾಕೆ ಅನ್ಕೊಂತೀಯ? ಆದ್ರಿಂದ
ಅಂಗದಲ್ಲಿ ಏನ್ ಅಳವಟ್ಟಿದೆ ಆ ಆಚಾರವೇ ಲಿಂಗ. ನೀನ್ ಈಗಾಗ್ಲೇ ಅಳವಡಿಸ್ಕೊಂಡಿದ್ಯಾ ಅಂದ್ರೆ ಆಚಾರ ಅಂತಂದ್ರೆ ಗೊತ್ತು ನಿಮ್ಗ. ಇಲ್ಲೇನ್ ನೀವೊಂದು ಶಿಸ್ತು ಕ್ರಮ ಅನುಸರಿಸ್ತಾ ಇದ್ದೀರಲ್ಲ, ಬೆಳಿಗ್ಗೆ ಬೇಗ ಹೇಳೋದು, ಸ್ನಾನ ಮಾಡ್ಕೊಳ್ಳೋದು, ಆಮೇಲಿಂದ ಶಿವಾನುಭವಕ್ಕೆ ಬರೋದು, ಯೋಗ ಮಾಡೋದು, ಪ್ರತಿಯೊಂದು ಶರೀರವನ್ನ ಚೆನ್ನಾಗಿಟ್ಕೊಳ್ಳೋದಕ್ಕಾಗಿ ಸದಾಚಾರವನ್ನ ಗುರು ಹಿರಿಯರು ಹೇಳ್ಕೊಟ್ಟಿದ್ದನ್ನ ನಾವೇನ ಆಚರಿಸ್ತೀವಲ್ಲ, ಮತ್ತು ನಮ್ಮ ಶರೀರದ ಹಿತ ಉಂಟಾಗತ್ತಲ್ಲ, ಅದೆಲ್ಲವೂ ಆಚಾರವೇ, ಸದಾಚಾರವೇ. ಆಚಾರಕ್ಕೆ ಬಹಳ ಮಹತ್ವ ಕೊಟ್ಟರು ಶರಣ್ಯ. ಅದಕ್ಕೆ ನಾವು ನೋಡ್ತಾ ಇದ್ದೀವಿ, ಎಲ್ಲಿ ಆಚಾರ ಅಳವಟ್ಟಿರುತ್ತೋ ಅಲ್ಲಿ ಪ್ರಗತಿ ಇರ್ತದೆ, ಎಲ್ಲಿ ಆಚಾರ ಇರಲ್ವೋ ಅಲ್ಲಿ ಪ್ರಗತಿ ಇರಲ್ಲ. ನೋಡ್ತಾ ಇದೀವಿ ನಾವು, ದೊಡ್ಡ ದೊಡ್ಡ ಸಂಸ್ಥೆಗಳು, ಮಠಗಳು, ಅವು ಅಂದ್ರೆ ಪ್ರತಿನಿತ್ಯ ಪ್ರಾರ್ಥನೆ, ಚಿಂತನ, ಪೂಜೆ ಮತ್ತು ಎಲ್ಲರಿಗೂ ದಾಸೋಹ ಮಾಡ್ತಾವ ಬಹಳ ಮಠಗಳು. ಆದ್ರೆ ಬೆಳಗ್ಗೆ ಎದ್ದು ಕೂಡ್ಲೆ ಈ ಆಧ್ಯಾತ್ಮಿಕ ಸಂಸ್ಕಾರ ಏನ್ ಕೊಡ್ತಿದಾರಲ್ಲ, ಅದು ಬಹಳ ಮಠಗಳಲ್ಲಿ ನಿಂತೋಗ್ಬಿಟ್ಟಿದೆ. ಅದ್ ನಿಲ್ಬಾರ್ದು. ಅದು ಒಂದು ಆಚಾರವೇ, ಲಿಂಗವನ್ನು ಒಲಿಸುವಂತಹ ಸಾಧನವೇ. ಆದ್ರಿಂದ ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರವೇ ಲಿಂಗ ಅಂತ ಹೇಳಿದ್ರೆ ಬಸವಣ್ಣವರು. ಲಿಂಗ ಬೇರೆ ಅಲ್ಲ, ಆಚರಿಸುವ ಆಚಾರ ಬೇರೆ ಅಲ್ಲ. ಅದಕ್ಕೆ ಬೆಳಿಗ್ಗೆ ಬೇಗ ಹೇಳೋದು, ಸುಮ್ಮನೆ ಏನು ಇಲ್ಲಿದ್ದಾಗ ಎದ್ದು ಬಿಡೋಣ, ಮತ್ತೆ ನಾವು ಹಿಂದಕ್ಕೆ ಹೋದ್ರೆ ನಿಮಗೇನು ಸಂತೋಷ ಸಿಕ್ಕಲ್ಲ. ಇಲ್ಲೇನ್ ನೀವು ಅನುಭವಿಸ್ತಾ ಇದ್ದೀರಾ ಇದನ್ನ ಅಲ್ಲೂ ಅಳವಡಿಸ್ಕೊಳ್ಬೇಕು, ಮನೆಯಲ್ಲೂ ಅಳವಡಿಸ್ಕೊಳ್ಬೇಕು. ಮನದಲ್ಲಿ ಬೆಳಗುತ್ತಿಪ್ಪ ಅರಿವೇ ಜಂಗಮವೆಂದರಿದ ಬಸವಣ್ಣನು. ಪ್ರತಿಯೊಬ್ಬರ ಮನಸ್ಸಿನ ಆಳದಲ್ಲಿ ಒಂದು ಜ್ಯೋತಿ, ಅರಿವಿನ ಜ್ಯೋತಿ ಬೆಳಗ್ತಾ ಇದೆ. ಅವನು ವಿದ್ಯೆ ಕಲಿದೇ ಇರಬಹುದು, ವಿದ್ಯೆ ಕಲಿದೇ ಇದ್ರೂ ಕೂಡ ಮನಸ್ಸಿನ ಆಳದಲ್ಲಿ ಪ್ರತಿಯೊಬ್ಬರಲ್ಲಿ ಜ್ಯೋತಿ ಇದೆ. ಆ ಜ್ಯೋತಿ ಇದೆ ಅಂತ ತಿಳ್ಕೊಂಡು ನಮಗೆಲ್ಲ ಕಣ್ಣು ಕಾಣಿಸುತ್ತೆ, ಕಿವಿ ಕೇಳಿಸುತ್ತೆ, ಮತ್ತು ಏನು ಸ್ಪರ್ಶ ಎಲ್ಲ ಗೊತ್ತಾಗತ್ತೆ. ಇಲ್ಲದೆ ಹೋದ್ರೆ ಆ ಜ್ಯೋತಿನೇ ಇಲ್ಲದೆ ಹೋಗಿದ್ದು ನಾವೇನು ಮಾಡಕ್ ಆಗ್ತಿರ್ಲಿಲ್ಲ, ಬೆಳಿತಾನೆ ಇರ್ಲಿಲ್ಲ. ಅಥವಾ ಈಗ ಇರ್ತಕ್ಕಂಥ ಜ್ಯೋತಿ ಇದರಿಂದ ಬಿಟ್ಟು ಹೋಗ್ಬಿಟ್ರೆ, ಆರೋಗ್ಬಿಟ್ರೆ ಇದನ್ನ ಹೆಣ ಅಂತ ಕರೀತಾರೆ. ಅಂತಹ ಆ ಅರಿವಿನ ಜ್ಯೋತಿ ಇದೆಯಲ್ಲ, ಅದನ್ನೇ ಜಂಗಮ ಅಂತ ಹೇಳಿದ್ರು. ಜಂಗಮ ಅಂತಂದ್ರೆ ಅನೇಕ ಅರ್ಥಗಳು, 8-9 ಅರ್ಥಗಳನ್ನ ಶರಣರು ಹೇಳ್ತಾರೆ. ಅಂತಹ ಆ ಅರಿವಿನ ಜ್ಯೋತಿ ಜಂಗಮ. ಈ ಎರಡರ ಸಂಘವೇ ತಾನೆಂದರಿದ ಬಸವಣ್ಣನು. ನಾವೆಲ್ಲರೂ ಬಸವಣ್ಣನವರು ತೋರಿಸಿದ ಧರ್ಮವನ್ನ ಚೆನ್ನಾಗಿ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಲಿಂಗಾಯತ ಧರ್ಮವನ್ನ ಅರಿಯಲಾರದವರು, ಲಿಂಗವಿಲ್ಲದಿದ್ರೂ ಕೂಡ ಇಷ್ಟಲಿಂಗ ಧರಿಸಿಲ್ದೇ ಇರ್ಬೋದು, ಮತ್ತು ಅವನು ಲಿಂಗಾಯತ ಧರ್ಮ ಹೆಸರು ಕೇಳಿಲ್ದೇ ಇರ್ಬೋದು, ಮತ್ತು ಅವನು ಬಸವಣ್ಣನ ಹೆಸರು ಕೇಳಿಲ್ದೇ ಇರ್ಬೋದು. ಆದ್ರೆ ಲಿಂಗ ಪ್ರತಿಯೊಬ್ಬರಲ್ಲೂ ಇದೆ, ಪ್ರಾಣಲಿಂಗ ರೂಪದಲ್ಲಿ. ಅರಿವು ಪ್ರತಿಯೊಬ್ಬರಲ್ಲೂ ಇದೆ. ಅವೆರಡನ್ನು ಸಮನ್ವಯ ಮಾಡ್ಕೊಂಡ್ಬಿಟ್ರೆ ಅದೇ ಲಿಂಗ ಜಂಗಮ. ದಾಸೋಹವೇ ಲಿಂಗ ಜಂಗಮವೆಂದರೆ, ಅಂದ್ರೆ ಮಾಡುವ ದಾಸೋಹವೇ ಲಿಂಗ ಜಂಗಮದ ಕೂಟ, ಕಾಯಕ ಮತ್ತು ದಾಸೋಹ. ಅದಕ್ಕೆ ಶರಣರು ಲಿಂಗಾಯತ ಧರ್ಮದಲ್ಲಾಗ್ಲಿ ಶರಣರಲ್ಲಾಗ್ಲಿ ಎಲ್ಲಿ ಮನೆ ಬಿಟ್ಟು ಹೋಗ್ಬೇಕಾದ ಅಗತ್ಯ ಇಲ್ಲ. ಅವಾಗ ನೀವು ಕೇಳ್ಬೋದು, ಹಂಗಾದ್ರೆ ನಿಮ್ಮಂತ ಅನೇಕ ಜನ ಸ್ವಾಮೀಜಿಗಳು, ಸಾಧಕರು ಮನೆ ಬಿಟ್ಟು ಬಂದಿದ್ದೀರಲ್ಲ, ಆ ಮನೆ ಬಿಟ್ಟು ಬಂದಿದ್ದು ಯಾಕಪ್ಪ ಅಂತಂದ್ರೆ ಅಲ್ಲಿ ನಮಗೆ ಈ ಅರಿವು ಸಿಕ್ಕಿರ್ಲಿಲ್ಲ. ಆ ವ್ಯವಸ್ಥೆ ಒಳಗಡೆ, ಆ ಬದುಕಿನ ಒಳಗಡೆ ಈ ಒಂದು ವ್ಯವಸ್ಥೆ, ಒಂದು ಲಿಂಗ ಜಂಗಮದ ಅರಿವಾಗ್ಲಿ, ಕಾಯಕ ದಾಸೋಹದ ಅರಿವಾಗ್ಲಿ ಏನು ಸಿಕ್ಕಿರ್ಲಿಲ್ಲ. ಮತ್ತೆ ಜಾತಿ ಭೇದ ಇರಬಾರ್ದು, ಸ್ತ್ರೀ ಪುರುಷ ಭೇದ ಇರಬಾರ್ದು, ಬಡವ ಶ್ರೀಮಂತ ಭೇದ ಇರಬಾರ್ದು, ಎಲ್ಲರೂ ಪರಮಾತ್ಮನ ಮಕ್ಕಳು ಅನ್ನುವಂತಹ ಜ್ಞಾನವನ್ನ ಆಗಿನ ಶಿಕ್ಷಣ ನಮಗೆ ಕೊಟ್ಟಿರ್ಲಿಲ್ಲ. ಅಥವಾ ಕೊಟ್ಟಿತ್ತೋ ಬಿಟ್ಟಿತ್ತೋ ನಮ್ಗೆ ಅರ್ಥ ಆಗ್ಲಿಲ್ಲ, ಕೊಟ್ಟಿಲ್ಲ. ಯಾಕಂದ್ರೆ ಶಿಕ್ಷಣದಲ್ಲಿ ಏನ್ ಕಲಿಸ್ತಾರೆ, ಇತಿಹಾಸ, ಭೂಗೋಳ, ಆಮೇಲಿಂದ ಒಂದಿಷ್ಟು ವಿಜ್ಞಾನ, ಗಣಿತ ಕಲಿಸ್ತಾರೆ. ಅಂದ್ರೆ ಪಾಸ್ ಮಾಡ್ಕೊಂಡು ಸರ್ಟಿಫಿಕೇಟ್ ತಗೊಳಕ್ ಏನ್ ಬೇಕೋ ಅದನ್ನ ಕಲಿಸ್ತಾರೆ. ಆದ್ರೆ ಜೀವನವನ್ನು ಹೇಗ್ ಮಾಡ್ಬೇಕು,
ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನ ಕಲಿಸೋದಿಲ್ಲ. ಆದ್ರಿಂದ ಅದನ್ನ ನಾವು ಕಲ್ತ್ಕೋಬೇಕು. ಅಂತಹ ಆ ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರವೇ ಲಿಂಗವನ್ನು ಅರಿದು ದಾಸೋಹವೇ ಲಿಂಗ ಜಂಗಮದ ಮಾಡ್ತಕ್ಕಂಥ ದಾಸೋಹವೇ ಲಿಂಗ ಜಂಗಮದ ಕೂಟ ಅಂತ ತಿಳ್ಕೊಂಡು ಬಸವಣ್ಣ ಭಾವಿಸಿದಾನೆ. ಮಾಡುವ ದಾಸೋಹವೇ ಲಿಂಗ ಜಂಗಮವೆಂದರಿದ ಬಸವಣ್ಣನು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಈ ನಿಲವನ್ನು ಅರಿಯಬೇಕು ಕೇಳ ಚಂದಯ್ಯ. ಈ ರೀತಿ ತಿಳ್ಕೊಬೇಕಪ್ಪ. ಆದ್ರಿಂದ ಬಹಿರಂಗದ ಲಿಂಗ ಹೋಯ್ತು ಅಂತೇಳಿ ನೀನ್ ಸಿಟ್ಟು ಮಾಡ್ಕೊಂಡು ತ್ಯಜಿಸೋದಲ್ಲ. ಅದು ಧರ್ಮ ಮಾರ್ಗದಲ್ಲಿ ಇರ್ತಕ್ಕಂಥದ್ದು. ಲಿಂಗಾಯತ ಧರ್ಮದ ಮೂಲ ಪುರುಷರು ನಾವು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿತ್ತು. ನೀನ್ ಇವತ್ತು ಲಿಂಗ ಬಿಟ್ಬಿಟ್ರೆ ಮುಂದಿನ ಜನ, ಈಗ ಅಷ್ಟೆಲ್ಲ ಅವರೆಲ್ಲ ಲಿಂಗ ಧರಿಸಿದ್ರು, ಪ್ರಭುದೇವ್ರಂತ ಅವ್ರು ಲಿಂಗ ಧರಿಸಿದ್ರು, ಬಸವಣ್ಣವ್ರ ಲಿಂಗ ಧರಿಸಿದ್ರು, ಸಿದ್ದರಾಮೇಶ್ವರ ಲಿಂಗ ಧರಿಸಿದ್ರು ಅಂತ ಹೇಳಿ ನಾವೆಲ್ಲ ಧರಿಸ್ಕೊಂಡಿದೀವಿ. ಇಲ್ದೆ ಹೋಗಿದ್ರೆ ನನಗೆ ಯಾಕೆ ಲಿಂಗ ಬೇಕು, ನಾವ್ಯಾಕೆ ಸಾಧನೆ ಮಾಡ್ಬೇಕು, ಈ ರೀತಿ ಭಾವದಲ್ಲಿ ಇದ್ರೆ ಅದು ಧರ್ಮ ಉಳಿಯೋದಿಲ್ಲ. ಆದ್ರಿಂದ ಸಿದ್ದರಾಮೇಶ್ವರರ ವಿಷಯದಲ್ಲೂ ಬಹಳ ದೊಡ್ಡ ಚರ್ಚೆ ನಡೆಯುತ್ತೆ. 18 ದಿವಸ ಅನುಭವ ಮಂಟಪದಲ್ಲಿ ಚರ್ಚೆ ನಡೀತು ಅಂತ ಹೇಳ್ತಿರ್ತಾರೆ. ಅಂಥದ್ರಲ್ಲಿ ಸಿದ್ದರಾಮೇಶ್ವರರು ಕೊನೆಗೆ ಅವರು ಅಂತ ಸಿದ್ಧ ಪುರುಷರಿದ್ರು ಕೂಡ ಲಿಂಗವನ್ನ ಧರಿಸಿದ್ರು ಮತ್ತು ಆ ಲಿಂಗದ ಬಗ್ಗೆ ಬರೆದ್ರು, ವಚನಗಳನ್ನು ಬರೆದ್ರು. ಇಂಥ ಮಹಾನ್ ಪುರುಷರೆಲ್ಲ ಇಷ್ಟಲಿಂಗ ಧರಿಸಿದ್ದಾರೆ. ಎಲ್ಲರೂ ಇಷ್ಟಲಿಂಗಧಾರಿಗಳಾಗಬೇಕು, ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು. ಈ ಮಾನವ ಜನ್ಮವನ್ನ ಸಾರ್ಥಕ ಪಡಿಸ್ಕೋಬೇಕು ಅನ್ನುವಂತಹ ಮಾತನ್ನ ಇಲ್ಲಿ ಚಂದಯ್ಯ ಹೇಳ್ತಾರೆ. ಚಂದಯ್ಯನಿಗೆ ಪ್ರಭುದೇವರು ಹೇಳ್ತಾರೆ. ಇದಿಷ್ಟು ಈ ವಚನದ ಸಾರಾಂಶ. ಸರ್ವರಿಗೂ ಶರಣು ಶರಣಾರ್ಥಿ.